ಸರಿ ನೋಡ್ತಾ ಇದ್ದೀರಾ ಯಾರು ಗೆಲ್ತಾ ಇದೀಯಾ? ಈಗ ಮೋದಿಗಳು ಬಂದು ಹಂಗೆ ಹಂಗೆ ಅಲ್ಲ ನಾನು ಹೇಳಿದ ಮ್ಯಾಚ್ ಇದು IPL ನೋಡ್ತಾ ಇದ್ದೀನಿ. ಮ್ಯಾಚ್ ಗೊತ್ತಾಗಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಯಾವ್ದು ಕ್ರಿಕೆಟ್ ನೋಡಲ್ಲ, RCB ಸಪೋರ್ಟ್ ಮಾಡಲ್ವಾ ನೀವು? ಯಾಕೆ? ಕ್ರಿಕೆಟೇ ನೋಡಲ್ಲ ನಾವು. ಪ್ರಧಾನ ಮಂತ್ರಿ ಯಾರು ಇಂಡಿಯಾಗೆ? ಹಾಗೆ ಮೋದಿ ಆಗೋದು. ಮೋದಿ ಅವರ ಹ್ಞೂ ಕರೆಕ್ಟಾಗಿ ಯೋಚನೆ ಮಾಡಿ. ಪ್ರಧಾನ ಮಂತ್ರಿ ಮೋದಿ ನೀರು ಈ ಸತಿ ಬರೋಕೆ ಮೋದಿನೇ ಬರೋದು ಈ ಸತಿ. ಯಾಕೆ? ಯಾಕಂದ್ರೆ ಈ ಸತಿ ಆ ಥರ ಮಾಡವ್ರೆ, ಹಾ ಇದು ಕೊಟ್ಟವ್ರೆ. ಕಾಂಗ್ರೆಸ್ ಅಂದ್ಬಿಟ್ಟು ಎಲ್ಲ ಇದು ಮಾಡಾಕ್ತವ್ರೆ. ಅಕ್ಕಿ ಫ್ರೀ ಬಿಟ್ಟಿದಾರಲ್ಲ, ಫ್ರೀ ಬಿಟ್ಟು ಏನಕ್ಕೆ ನಮ್ಮ ಕಾಸು ನಮ್ಗೆ ತಾನೆ. ಅಲ್ಲಿ ಫ್ರೀ ಬಿಟ್ಟವ್ರೆ ನಮ್ದು ಇಕ್ಸ್ತಾರೆ, ಅಲ್ಲಿ ಜಾಸ್ತಿ ಮಾಡವ್ರೆ. ಅಕ್ಕಿದು ಇವಾಗ ನುಚ್ಚು ಅಕ್ಕಿ ಜಾಸ್ತಿ ಮಾಡವ್ರೆ, ಬೆಳೆ ಜಾಸ್ತಿ ಮಾಡವ್ರೆ. ಅದು ನಮ್ಗೆ ತಾನೆ, ನಾವು ಸಂಪರ್ಕ ಅವ್ರಿಗೆ ತಾನೆ ನಮ್ದು ನಂಬಿಕೆ ಕೊಡೋದು ಅವರು. ನಮ್ದು ನಂಬಿಕೆ ಕೊಡ್ತಾರಲ್ಲ, ಕೆರೆ ನೀರನ್ನ ಮತ್ತೆ ಕೆರೆಗೆ ಚೆಲ್ತವ್ರೆ. ಹಂಗೆ ಮಾಡ್ತಾವ್ರೆ ಸರ್. ಇವಾಗ ಎಲೆಕ್ಷನ್ ಅಲ್ಲಿ ಯಾರು ಹೊಡಿತೀರಾ ಈ ಸಲ? ಎಲೆಕ್ಷನ್ ಅಲ್ಲೇ ನಮ್ಗೆ ಯಾರು ಈ ಸರಿ ಅನುಕೂಲ ಚೆನ್ನಾಗಿ ಮಾಡಿದಾರೆ ಅವ್ರಿಗೆ ಹೊಡಿತೀರಿ. ಅರೆ ಫಸ್ಟ್ ನೋಡ್ತೀರಾ ಯಾರು ಅನುಕೂಲ ಮಾಡ್ತಾರಂತ, ಆಮೇಲೆ ಓಟ್ ಹಾಕ್ತೀರಾ ಹೆಂಗೆ? ಹೌದು, ಅದಕ್ಕೆ ಫಸ್ಟ್ ಅನುಕೂಲ ಅಲ್ಲ, ನಮ್ಗೆ ಮುಂದೆ ಏನ ಫ್ಯೂಚರ್ ಅಲ್ಲಿ ಯಾರು ಅನುಕೂಲ ಮಾಡ್ತಾರೆ ಅವ್ರು. ಯಾರು ಮಾಡ್ತಾರೆ ಅನ್ಸುತ್ತಿದೆ? ನಮ್ಗೆ ಈ ಸರಿ ನಮ್ಗೆ ಮೋದಿನೇ ಬರ್ಬೇಕು ಅನ್ಸ್ತಿದೆ. ಮೋದಿ ಅವ್ರು ಬರ್ತಾರೆ. ಇಲ್ಲಿ ಲೋಕಲ್ ಲೋಕಲ್ ನಮ್ಮ ಇವ್ರು ಬರ್ಬೇಕು, ಇದು ಮುನ್ಸ್ವಾಮಿ ಅಲ್ಲ ಮರಿಯಪ್ಪ. ಮಲ್ಲೇಶ್ ಬಾಬು ಅವ್ರು ಯಾವ ಪಾರ್ಟಿ? JDS ಪಾರ್ಟಿ. ಮತ್ತೆ ಮೋದಿ ಅವ್ರು ಹೆಂಗ್ ಬರ್ತಾರೆ? ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ಲಿ ಅವ್ರ ಕಡೆಯಿಂದ. ಗೌತಮ್ ಅಂತ ನಿಂತಿದ್ದಾರೆ, ಅವ್ರಿಗೆಲ್ಲ ಚಾನ್ಸಸ್ ಇದೆಯಾ? ಅವ್ರು ನಾವು ನೋಡ್ಲೇ ಇಲ್ಲ. ಈಗ ಕೊತ್ತೂರು ಮಂಜುನಾಥ್ ಬಂದಿದ್ದಾನೆ, ಅವ್ನು ಬಂದ್ಬಿಟ್ಟು ನಮ್ಮೂರಿಗೆ ಇವಾಗ ಬಂದೇ ಇಲ್ಲ, ಎಲೆಕ್ಷನ್ಗೆ ಬಂದೋಗಿರೋದಷ್ಟೇ. ಇವಾಗ ನಮ್ಮ ಹಳ್ಳಿಯಲ್ಲಿ ಏನಾಗಿದ್ದಾರೆ ಜನಗಳು, ಅವ್ರು ನೀರಿದೆಯಾ, ಕುಡಿಯೋಕೆ ನೀರು ವ್ಯವಸ್ಥೆ ಇದೆಯಾ, ಇಲ್ಲ ರೋಡ್ ವ್ಯವಸ್ಥೆ ಇದೆಯಾ, ಇವಾಗ ಬಂದು ನೋಡ್ದೋರಿಲ್ಲ ಅವರು. ಅಂತ ಕಾಂಗ್ರೆಸ್ ನಾವೇ ಹಾಕ್ಬೇಕು ಕೊಟ್ಟು. 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಕರೆಂಟ್ ಬಿಲ್ ಫ್ರೀ ಮಾಡಿದ್ದಾರೆ. 2,000 ರೂಪಾಯಿ ಯಾರಿಗೆ ಹೋಗ್ತಾ ಇದೆ? ನಿಮ್ಮ ಹುಡುಗಿರಿ, ನಿಮ್ಮ ಹೆಂಡತಿಯರಿಗೆ. ನಮ್ಮ ಹೆಂಡತಿಯವ್ರು ನಮ್ದು ಅಕೌಂಟೇ ಇದೆ ಇಲ್ಲ, ನಮ್ದು ರೇಷನ್ ಕಾರ್ಡ್ ಇಲ್ಲ. ನಿಮ್ಮ ಮನೆಗೆ ಬರ್ತಿಲ್ವಾ? ಬರ್ತೇ ಇಲ್ಲ, ನಮ್ದು ರೇಷನ್ ಕಾರ್ಡೇ ಇಲ್ಲ. ಅದು ಬರ್ತಿಲ್ಲ, ಅದಕ್ಕೆ ಓಟ್ ಹಾಕಲ್ಲ ಹಂಗಂತಲ್ಲ. ಬರೀ 2,000 ಕೊಟ್ಬಿಟ್ರೆ ಈಗ ರೇಷನ್ ಅಲ್ಲಿ ಎಷ್ಟು ಎಕ್ಸಿದ್ದಾರೆ, ಎಷ್ಟು ಇದು ಮಾಡಿದ್ದಾರೆ ರೇಷನ್ಗಳು. ತಿಂಗಳಿಗೆ 4,000 ರೂಪಾಯಿ ಎಕ್ಸ್ಟ್ರಾ ಮಾಡಿದಾರೆ ರೇಷನ್ ಅಲ್ಲಿ. ಅವ್ರು ಕೊಡೋದು 2,000 ಯಾರಿಗೂ ಉಳಿತಾಯ ಆಗುತ್ತೆ? ಕಾಂಗ್ರೆಸ್ ಅವ್ರಿಗೆ ಉಳಿತಾಯ ಆಗುತ್ತೆ. ಅವನೇನು ಅವ್ರ ಅಪ್ಪನಿಂದ ಮನೆಯಿಂದ ತಂದು ಕೊಡ್ತಾ ಇದ್ದಾನೆ, ನಮ್ಮ ದುಡ್ಡಲ್ಲೇ ಅಂತ ನಮಗೆ ಕೊಡ್ತಿರೋದು ವಾಪಸ್ಸು. ಕರೆಂಟ್ ಬಿಲ್ಲು ನಮ್ಮ ಮನೆಗೆ ತಿಂಗಳೆಲ್ಲ ಓಡಿಸ್ಬೇಕು, 200 ರೂಪಾಯಿ ಬರೋಲ್ಲ. ಅವ್ನು ಫ್ರೀ ಮಾಡಿರೋದು ಎಷ್ಟು? ಮಿನಿಮಮ್ ಫ್ರೀ ಎಷ್ಟು ಮಾಡಿದ್ದಾನೆ ಅವನು? 200 ರೂಪಾಯಿ ಎಷ್ಟಾಯ್ತು? ಇನ್ನೂ 1,800 ರೂಪಾಯಿ ಅವನಿಗೆ ಫ್ರೀ ಆಯಿತಾ? ಅವನೇನು ಮಾಡಿದ್ದಾನೆ ನಮಗೆ ಕಾಂಗ್ರೆಸ್ ಅವನು? ನೆಮ್ಮದಿಯಾಗಿ ಏನು ಟೆನ್ಷನ್ ಇಲ್ಲದೆ, ಏನು ಇದಿಲ್ಲದೆ ಶಾಂತಿಯಾಗಿ ಮಲ್ಕೊಂಡಿದ್ದಾರೆ. ಬನ್ನಿ ನೋಡೋಣ ಒಂಚೂರು ಏನು ಹೇಳ್ತಾರೆ ಅಂತ. ಅವ್ರು ಕರೀತವ್ರು ನೋಡ್ರಿ. ಯಾರಿಗೆ ಹಾಕ್ತೀರಾ ನೀವು ಓಟು? ಹೋಗ್ಬಿಟ್ಟಿದಲ್ಲಪ್ಪ ಈಕೆ ನೀನು ನೋಡಿ. ಮಗು ನೋಡ್ಕೊಂಡು ಹೇಳಿ ಕರೆಕ್ಟಾಗಿ. ಇವ್ರ ಭವಿಷ್ಯ ಖುಷಿಯಾಗಿರ್ಬೇಕಂದ್ರೆ ಈ ನಮ್ಮ ರಾಜಕೀಯ 100% ಚೆನ್ನಾಗಿರೋರ ಕೈಗೆ ಹೋಗ್ಬೇಕು. ಅಥವಾ ಏನೇ ಆಗಿರ್ಬೋದು. ಹೌದು, ಯಾರು ಬಂದ್ರೆ ಚೆನ್ನಾಗಿರುತ್ತೆ? ಕಾಂಗ್ರೆಸ್ ಅಲ್ಲಂತಲ್ಲ, ಯಾವುದೇ ಪಕ್ಷ ಆಗ್ಲಿ ಒಳ್ಳೆ ವ್ಯಕ್ತಿ ಬಂದ್ರೆ ಒಳ್ಳೇದ್ ಮಾಡ್ತಾನೆ ಅಂತ ಅರ್ಥ. ಹೌದಾ? ಅದ್ರಲ್ಲಿ ಈ ಮಧ್ಯವರ್ತಿಗಳಿರ್ತಾರೆ ನೋಡು, ಯಾವ್ದು ಒಳ್ಳೇದಾಗಕ್ಕೂ ಬಿಡಲ್ಲ ಅವರು. ಅವ್ರಿಗೆ ಯಾರೇ ಬರಲಿ, ಒಬ್ಬ ಒಳ್ಳೆ ವ್ಯಕ್ತಿ ಅವರು ಈ ಸಣ್ಣ ಪ್ರಮಾಣಕ್ಕಿರ್ತಾರೆ ನೋಡಿ ಜನ, ಅವ್ರು ಅಲ್ಲೇ ಇರ್ತಾರೆ. ಯಾರು ಮುಂದೆ ಹೋಗಿ ಗುರ್ಸ್ಕೊಂತಾರೆ ಅವ್ರು ಮಾತ್ರ ಬೆಳೀತಾರೆ. ಇದೊಂದೇ ರಾಜಕೀಯದಲ್ಲಿ ಬರ್ತಾ ಇರೋದು. ಓಕೆ, ಇದು ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಕರೆಂಟ್ ಬಿಲ್ ಫ್ರೀ 2,000 ಗ್ಯಾರಂಟಿ ಕೊಟ್ಟಿದ್ದಾರೆ. ಕೆಲವ್ರು ಬಡವ್ರಿಗೆ ಇಲ್ದವ್ರಿಗೂ ಅನುಕೂಲ, ಇಲ್ಲಿ ಇರೋರ್ಗು ಏನು ಬಂದ್ರೆ ಬಿಡ ಅದೆಷ್ಟು ಮಾತ್ರ ಅನ್ನೋ ಲೆಕ್ಕದಲ್ಲಿ ಇರುತ್ತೆ. ಈಗ ಅವ್ರ ಕೊಡೋ ಲೆಕ್ಕದಲ್ಲಿ ಒಂದು ಬೇಳೆ ರೇಟ್ ನೋಡಿ, ಒಂದು ಅಕ್ಕಿ ರೇಟ್ ನೋಡಿ, ಒಂದು ಯಾವುದಾದ್ರೂ ದಿನಸಿ ಸಾಮಾನುಗಳಲ್ಲಿ ಎಷ್ಟು ಬೆಲೆ ಜಾಸ್ತಿ ಮಾಡಿದ್ದಾರೆ ಸರ್ಕಾರ ಬಂದ ಮೇಲೆ. ಜನಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಅದು ಆಲೋಚನೆ ಮಾಡಬೇಕು ಅವರು. ಮೋದಿ ಅವರು 10 ವರ್ಷ ಇದಾಗಿದ್ದಾರೆ, PM ಆಗಿದ್ರು, ತುಂಬಾ ಅಭಿವೃದ್ಧಿಗಳು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ಲ ಅಂತವ್ರು. ದೇಶನ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಈಗ ನಮ್ಗೆ ಹೇಳಕ್ ಬರಲ್ಲ, ಅವ್ರು A ಇಂದ Z ಗಂಟ ಮಾಡಿದ್ದಾರೆ. ಅಕ್ಷರ ಏನಿದೆಯಾ ಒಂದೊಂದು ಅಕ್ಷರಕ್ಕೂ ಅವರು ಒಳ್ಳೆ ಹೆಸರು, ಒಂದೊಂದು ಅಕ್ಷರಕ್ಕೂ ಒಂದೊಂದು ಹೆಸರಲ್ಲಿ ಒಂದು ಇದು ಮಾಡಿದ್ದಾರೆ. ಯಾರು PM ಆಗ್ಬೇಕು? ಅಲ್ಲ ಆಗಂಗಿದ್ರೆ ಮೋದಿನೇ ಆಗಲಿ. ನನ್ನ ಓಟು ನನ್ನ ಮಾತು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡೋದವ್ರಿಗೆ ನಾವು ಒಂದು ಗಿಫ್ಟ್ ಹ್ಯಾಂಪರ್ ಕೊಡ್ತೀವಿ. ಅದೇ ನಮ್ಮ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರು ತಗೊಳ್ಳಿ ಅಣ್ಣ. ಪಾರ್ಟಿ ಹೆಸರಲ್ಲಿ ಹೇಳಿದ್ರಿ? ಬಿಜೆಪಿ ಅಂತ ಹೇಳಿಲ್ಲ, ಇವಾಗ್ಲೇ ಹೇಳಿದ್ದು.
ಎಲ್ ಕೆ ಅದ್ವಾನಿ ಎಲ್ ಕೆ ಅದ್ವಾನಿ ವಾಜಪೇಯಿ. ವಾಜಪೇಯಿ ಫಸ್ಟ್ ಮಡಗಿದ್ದು ಬಿಜೆಪಿ ಬಿಜೆಪಿ ಬಿಜೆಪಿ. ಸರಿ, ಮೋದಿ ಅವರು ಏನೇನು ಯಾಕೆ ಬರಬೇಕು? ಬರ್ತಾರೆ ಅವರು, ಯಾಕೆ? ಅವ್ರು ಚಂದಾಗಿ ಮಾಡ್ತಾ ಇದ್ದಾರೆ. ಏನ್ ಒಂದೇ ದೇಶ ಅಲ್ಲ ಸ್ವಾಮಿ ಮಾಡ್ತಾ ಇರೋದು, ಎಲ್ಲ ದೇಶಗಳು ಚಂದಾಗಿ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಅವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಕರೆಂಟ್ ಬಿಲ್ ಫ್ರೀ ಕುಡಿಯೋದನ್ನ 20 ರೂಪಾಯಿ ಜಾಸ್ತಿ ಮಾಡಿದ್ರು ಹೋಗಯ್ಯ. ಇವಾಗ ಎಷ್ಟು ರೂಪಾಯಿ ಕಡಿಮೆ ಮಾಡ್ತಾನೆ? ಇಟ್ಟಾಗ ನಾನೇ ಮಾತಾಡ್ತೀನಿ. ಇವಾಗ ಕ್ವಾರ್ಟರ್ ಮೇಲೆ 20 ರೂಪಾಯಿ ಜಾಸ್ತಿ. ಯಾಕೆ ಈ ಥರ ಮಾಡಿದ್ರೆ ನಾವು ಕುಡುಕ್ರೆ ಎಲ್ಲಿಗೆ ಸರ್? 4,000 4,000 ಕೊಡ್ತಾ ಇದ್ದಿದ್ದು, ಹಾಂ 2,000 ಮಾತ್ರ ಕೊಡ್ತಾ ಇದ್ದಾನೆ. ಹಾಂ, ಇನ್ನು 2,000 ಎಲ್ಲಿ ಬರುತ್ತೆ? ಏನು ಸ್ವಾಮಿ ಇದೆಲ್ಲ ಫ್ರೀ ಮಾಡಿದ್ರು, ಎಲ್ಲ ಮಾಡಿದ್ರು. ನನ್ನ ಕ್ವಾರ್ಟರ್ ಮೇಲೆ ಯಾಕೆ 20 ರೂಪಾಯಿ ಜಾಸ್ತಿ ಮಾಡಿದ್ರು? ಅದು ಮಾಡಿದ್ರು ಕೇಳಿ. 20 ರೂಪಾಯಿ ಯಾಕೆ ಮಾಡಿದ್ರು ಕ್ವಾರ್ಟರ್ ಮೇಲೆ? ಯಾವ್ದು ಬ್ರ್ಯಾಂಡ್? ಯಾವುದು ನಮ್ದು ಅರ್ಥಾಯ್ತಾ? ಹಾಂ, ಐವಸ್ ಇಟ್ಕೋ. ಹಾಂ, ಇಲ್ಲ MC ಇಟ್ಕೋ. ಅದೆಷ್ಟು? 140. ಎಷ್ಟು ರೂಪಾಯಿ ಇದ್ದಿದ್ದು? ಅದು ಎಷ್ಟು ರೂಪಾಯಿ ಇದ್ದಿದ್ದು? ಇದ್ದಿದ್ದು 90 ರೂಪಾಯಿ ಒಂದೇ ಸಲ. ಇವಾಗ ಎಷ್ಟು ಹೊಡಿತಿದ್ದವ್ರು? ಎಷ್ಟು ಹೊಡಿತಿದ್ದೀರಾ ಇವಾಗ? ನಾನಾ ಹಾಂ, ಕುಡ್ತಿದ್ದೀನಿ ಸ್ವಾಮಿ. ಎಷ್ಟು ಕುಡಿತಿದ್ದು? ಇವಾಗ ಎಷ್ಟು ಕುಡಿತಿದ್ದೀರಾ? 2. ಅವಾಗ ಕುಡಿತಿದ್ದು? ಆವಾಗೂ 3. ಅಲ್ಲ, ಅಳ್ತಿರೋದೇನಕ್ಕೆ ನೀವು ಫಸ್ಟು? ಆಳೋದಲ್ಲ, ಎಣ್ಣೆ ರೇಟ್ ಯಾಕಪ್ಪ ಮಾಡೋದು? ಇನ್ನೂ ರೇಟ್ ಜಾಸ್ತಿ ಮಾಡ್ರಿ ನೀವು. ನಾವು ಇನ್ನೊಂದು ಕ್ವಾರ್ಟರ್, ಇವಾಗ 2 ಇರೋದು, ಆಮೇಲೆ ಒಂದೇ ಕ್ವಾರ್ಟರ್ ಹೊಡಿತೀವಿ. ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ ಇಲ್ಲಿರೋರು ಏನು ಮಾತಾಡಿದ್ರು ಅಂತ. ಇವಾಗ ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಅಲ್ಲಿಗೆ ಹೋಗೋಣ, ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಅಲ್ಲಿನ ಜನ ಏನಂತವ್ರೆ ಅಂತ ಕೇಳಿಸ್ಕೊಳ್ಳೋಣ. ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.